ನೋಡಿ, ನಾನೀಗ ಎಲ್ಲಿಗೆ ಬಂದಿದ್ದೇನೆ ಅಂತ ನಿಮಗೆ ಗೊತ್ತಾಗ್ತುಂಟಾ? ನಾನು ಇವತ್ತು ನನ್ನ ಮಾವನ ಮನೆಗೆ ಬಂದಿದ್ದೇನೆ. ನಾನು 1 ತಿಂಗಳಿನ ಮುಂಚೆ ಒಂದು ಎಂಗೇಜ್ಮೆಂಟಿನ ವಿಡಿಯೋ ಹಾಕಿದ್ದೆಲ್ಲ, ನನ್ನ ಮಾವನ ಎಂಗೇಜ್ಮೆಂಟ್ ಅಂತ. ಅದು ಇವರದ್ದೇ ಎಂಗೇಜ್ಮೆಂಟ್. ಇವತ್ತು ಮೆಹಂದಿ. ಹಾಗೆ ಇಲ್ಲಿ ದೇವರ ಕೋಣೆಯ ಮುಂದೆ ಇದು ಮಾವಿನ ಎಲೆಯದು ತೋರಣ ಎಲ್ಲ ಕಟ್ಟುತ್ತಿದ್ದಾರೆ ಮಾವನೇ. ನೋಡಿ ಅಂತೆಲ್ಲ. ಮತ್ತು ಇಲ್ಲಿ ಇದೆಲ್ಲ ಮಳೆ ಬಂದೆಲ್ಲ ಕೆಸರೆಲ್ಲ ಆಗಿತ್ತು. ಅಂದರೆ ಇದು ಮನೆಯೆಲ್ಲ ಸ್ವಲ್ಪ ಅದನ್ನೆಲ್ಲ ಅಂಗಳವನ್ನೆಲ್ಲ ಬಿಸಿ ಮಾಡಿ ಸರಿ ಟರ್ಪಲೆಲ್ಲ ಹಾಕ್ತಿದ್ದಾರೆ. ಇಲ್ಲಿ ಮಾವನ ಇಲ್ಲಿ ಬಂಟಿಂಗ್ಸ್ ಎಲ್ಲ ಹೀಗೆ ಕಟ್ಟುತ್ತಾ ಇದ್ದಾರೆ. ಚೆಂದ ಡೆಕೋರೇಷನ್ ಥರ ಎಲ್ಲ ಮಾಡ್ತಾ ಇದ್ದಾರೆ. ಕಲರ್ ಬಂಟಿಂಗ್ಸ್ ಅನ್ನೆಲ್ಲ ನೋಡಿ ಅಂತೆ. ಇಲ್ಲಿ ತುಂಬ ನೆಂಟರೆಲ್ಲ ಆಲ್ರೆಡಿ ಬಂದಿದ್ದಾರೆ. ಹಾಗೆ ನಾವೆಲ್ಲ ಒಂದು ಕೋಣೆಯಲ್ಲಿ ಅನನ್ಯಕ್ಕ, ಸೌಜನ್ಯಕ್ಕ ಎಲ್ಲ ನಾವೆಲ್ಲ ಇಲ್ಲಿ ಹೊರಡ್ತಿದ್ದೇವೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಾರುಸ್ಕಂದ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಮಾಮನ ಮೆಹಂದಿಗೆ ಬಂದಿದ್ದೇನೆ. ನಾಳೆ ಇದು ಮದುವೆ. ಹಾಗೆ ಇಲ್ಲಿ ಅರಶಿನ ಶಾಸ್ತ್ರದ್ದು ತಯಾರಿ ಎಲ್ಲ ಆಗ್ತಾ ಉಂಟು. ಹಾಗೆ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ಶಾಸ್ತ್ರವನ್ನು 7 ಜನ ಮಂದಿ ಮಾಡ್ತಿದ್ದಾರೆ. 5 ಜನ ಹೆಂಗಸರು ಮತ್ತು 2 ಗಂಡಸರು. ಇದು ಮಾಮನ ಚಿಕ್ಕಮ್ಮ. ಅರಶಿನ ಶಾಸ್ತ್ರ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ. ಇದು ನಮ್ಮ ಊರಲ್ಲಿ ಈ ಥರ ಮಾಡೋದು ಅರಶಿನ ಶಾಸ್ತ್ರವನ್ನು. ಈಗ ಟೈಮ್ ಬಂದು 5:30. ಈಗ ಇನ್ನು ರಾತ್ರಿ ಇದು ಮೆಹಂದಿ. ನೋಡಿ ಅಂತೆ ಎಲ್ಲರೂ ಶಾಸ್ತ್ರವನ್ನು ಒಂಥರ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ. ನೋಡಿ, ಇವಾಗ ಮದುಮಗ ಸ್ನಾನ ಮಾಡಿ ಎಲ್ಲ ಬಂದರು. ಇವಾಗ ಅಕ್ಕನ ಗಂಡ ಭಾವ ಕೊಡೆ ಏರ್ಕೊಳ್ತಿದ್ದಾರೆ. ಇವಾಗ ಮದುಮಗನ ಅಮ್ಮ ಇಲ್ಲಿ ಆರತಿ ಮಾಡಿ ಚಪ್ಪರದ ಒಳಗಡೆ ಕರ್ಕೊಳ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಮೆಹಂದಿ ಶಾಸ್ತ್ರದ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ರಾಮ್ ರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.